ಕಸ್ತೂರಿ ರಂಗನ್ ವರದಿ ಅನ್ವಯ ಕೇಂದ್ರ ಸರ್ಕಾರವು ಹೊರಡಿಸಿರುವ ಹೊಸ ಕರಡು ಅಧಿಸೂಚನೆಯಡಿ ಕೊಡಗು ಜಿಲ್ಲೆಯ 53 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಗುರುತಿಸಿದೆ. ಈ ವಲಯಗಳಲ್ಲಿ ಭಾರೀ ವಾಣಿಜ್ಯ ಯೋಜನೆಗಳನ್ನು ನಿರ್ಬಂಧಿಸಲಾಗುತ್ತಿದೆ. ಸ್ಥಳೀಯರ ಜೀವನೋಪಾಯದ ಕಾಳಜಿಯಿಂದಾಗಿ ರಾಜ್ಯ ಸರ್ಕಾರವು ಕರಡನ್ನು ವಿರೋಧಿಸುತ್ತಿದ್ದರೂ ಜನರಲ್ಲಿ ಆತಂಕ ಹೆಚ್ಚಿದೆ. ಗುರುತಿಸಲಾದ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಕಲ್ಲುಗಣಿ, ಮರಳುಗಣಿ ಮತ್ತು ಕೆಂಪು ವರ್ಗಕ್ಕೆ ಸೇರಿದ ಮಾಲಿನ್ಯಕಾರಕ ಕೈಗಾರಿಕೆಗಳಿಗೆ ನಿರ್ಬಂಧವಿದೆ. ಸಾಮಾನ್ಯ ದೈನಂದಿನ ಕೃಷಿ, ಕಾಫಿ ಕೃಷಿ ಮತ್ತು ಅಸ್ತಿತ್ವದಲ್ಲಿರುವ ಕೃಷಿ ಪದ್ಧತಿಗಳನ್ನು ನಿರ್ಬಂಧಿಸಲಾಗಿಲ್ಲವಾದರೂ ಇತಿಮಿತಿ ಇನ್ನಷ್ಟೇ ನಿರ್ಧಾರವಾಗಬೇಕಿದೆ. ಕೊಡಗು ಸೇರಿದಂತೆ ರಾಜ್ಯದ 10 ಜಿಲ್ಲೆಗಳ 1449 ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಗೆ ಸೇರುತ್ತವೆ. ಪಟ್ಟಿಯಲ್ಲಿರುವ ಕೊಡಗಿನ ಪ್ರಮುಖ ಗ್ರಾಮಗಳೆಂದರೆ ಭಾಗಮಂಡಲ, ಗಾಳಿಬೀಡು, ಅಯ್ಯಂಗೇರಿ, ಬೆಟ್ಟತೂರು, ಕರಿಕೆ, ಸಂಪಾಜೆ, ಮದೆ, ಕಾಲೂರು, ಮುಕ್ಕೋಡ್ಲು, ಮೇಲ್ಚೆಂಬು, ಮೊಣ್ಣಂಗೇರಿ, ಕೋಪಟ್ಟಿ, ಹಮ್ಯಾಲ, ಕುದುಚೇರಿ, ತಣ್ಣಿಮಾಣಿ, ಯವಕಪಾಡಿ, ಚೇರಂಗಾಲ, ಕರಡ, ಕೊಳಗದಾಳು, ಚೇಲಾವರ, ನಾಲಡಿ, ಪೇರೂರು, ಸಣ್ಣ ಪುಲಿಕೋಟು, ಕುಮರಳ್ಳಿ, ಸೂರ್ಲಬ್ಬಿ, ಮಾಲಂಬಿ, ಮುಳ್ಳೂರು, ಮಾರಳ್ಳಿ, ನಿಡ್ತೆ, ಕಟ್ಟೇಪುರ, ಮಾವಿನಹಳ್ಳ, ಕುಟ್ಟ, ಮಾಲ್ದಾರೆ, ಚೆನ್ನಯ್ಯನಕೋಟೆ, ಬಾಡಗರಕೇರಿ, ಕುರ್ಚಿ, ಕುಟ್ಟಂದಿ, ಮಂಚನಹಳ್ಳಿ, ತೆಂಗಳ್ಳಿ, ಕರಡಿಗೋಡು, ಕೆದಮುಳ್ಳೂರು, ಪರಕಟಕೇರಿ, ದೇವನೂರು ಹಳ್ಳಿಗಟ್ಟು, ಅರಕೇರಿ, ದೇವಮಚ್ಚಿ, ಪಾಲಂಗಾಲ. ಇನ್ನು ಜನರ ಆತಂಕವೇನು ಎಂಬುದನ್ನು ನೋಡುವುದಾದರೆ, ಪರಿಸರ ಸೂಕ್ಷ್ಮ ವಲಯದಲ್ಲಿ ಮಿತಿಯಲ್ಲಿ ವಾಸವಾಗಿರುವ ಜನರು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಸೀಮಿತ ಅಭಿವೃದ್ಧಿ, ಇತಿಮಿತಿಯ ಮೂಲಭೂತ ಸೌಲಭ್ಯ ಮತ್ತು ಅರಣ್ಯ ರಕ್ಷಣೆಗೆ ಸಂಬಂಧಿಸಿದ ಕಠಿಣ ನಿಯಮಗಳು ಜಾರಿಯಾಗಬಹುದು. ಭಾರೀ ಯಂತ್ರೋಪಕರಣಗಳು, ಕ್ರಿಮಿನಾಶಕ ಮತ್ತು ಸಾಂಪ್ರದಾಯಿಕ ಪ್ರಾಣಿ ಸಾಕಾಣಿಕೆ, ಸ್ಥಳೀಯ ಮರಗಳ ಸ್ವತಂತ್ರ ಬಳಕೆಗೆ ಸಾಧ್ಯವಾಗದು. ನೈಸರ್ಗಿಕ ನೀರನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ. ಮನೆಗಳನ್ನು ವಿಸ್ತರಿಸುವುದು, ಬೇಲಿ ನಿರ್ಮಾಣ ಹಾಗೂ ನಿವೇಶನ ವಿಸ್ತರಣೆ ಕಷ್ಟ ಸಾಧ್ಯವಾಗಬಹುದು. ಭಾರೀ ಕೈಗಾರಿಕಾ ಪ್ಲಾಂಟ್, ವಾಣಿಜ್ಯ ರೆಸಾರ್ಟ್, ಹೈಡ್ರೋ ಪ್ರಾಜೆಕ್ಟ್ಗಳು ನಿಷೇಧವಾಗಲಿವೆ. ಸ್ಥಳೀಯ ರಸ್ತೆ ವಿಸ್ತರಣೆ, ಹೊಸ ಕೇಬಲ್ ಅಳವಡಿಕೆ ಮತ್ತು ಸಾರ್ವಜನಿಕ ಕೆಲಸಗಳಿಗೆ ಅನುಮತಿಗಾಗಿ ಸುದೀರ್ಘ ಅವಧಿ ತೆಗೆದುಕೊಳ್ಳಬಹುದು. ಅನುಮತಿ ಸಿಕ್ಕರೂ ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಬಹುದು. ಅಂತಿಮವಾಗಿ ತಮ್ಮ ಭೂಮಿಯ ಹಕ್ಕು ಕಳೆದುಕೊಳ್ಳುವ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಬಲವಂತದ ಒಕ್ಕಲೆಬ್ಬಿಸುವಿಕೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಒಡೆತನ ಕಳೆದುಕೊಳ್ಳುವ ವದಂತಿಗಳು ಹರಡುತ್ತಿವೆ. ಇನ್ನೊಂದೆಡೆ ರಾಸಾಯನಿಕ ಗೊಬ್ಬರ, ಭೂ ಬಳಕೆಗೆ ನಿರ್ಬಂಧ ವಿಧಿಸುವ ಸಾಧ್ಯತೆ ಇರುವುದರಿಂದ ಕಾಫಿ, ಟೀ, ಕರಿಮೆಣಸು, ರಬ್ಬರ್, ಏಲಕ್ಕಿ ತೋಟಗಳಿಂದ ಆರ್ಥಿಕವಾಗಿ ಲಾಭ ಗಳಿಸುವುದು ದುಸ್ಸಾಧ್ಯವಾಗಬಹುದು. ಕೇಂದ್ರ ಸರ್ಕಾರವು ಸೂಕ್ಷ್ಮ ಪರಿಸರ ವಲಯಗಳನ್ನು ಗುರುತಿಸಿ 7ನೇ ಅಧಿಸೂಚನೆ ಹೊರಡಿಸಿದ್ದು, ಆಕ್ಷೇಪಣೆಗೆ 60 ದಿನಗಳ ಕಾಲಾವಕಾಶ ಕಲ್ಪಿಸಿದೆ. ಈ ಮಧ್ಯೆ ಎಚ್ಚೆತ್ತುಕೊಂಡಿರುವ ಕರ್ನಾಟಕ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿಯನ್ನು ಒಪ್ಪುವುದಿಲ್ಲ ಎಂದು ಹೇಳಿದ್ದು, ಆಕ್ಷೇಪಣೆ ಸಲ್ಲಿಸುವುದಾಗಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಪರಿಸರ ಸೂಕ್ಷ್ಮ ವಲಯದ ಘೋಷಣೆ ಇಡೀ ಕೊಡಗು ಜಿಲ್ಲೆಯಲ್ಲಿ ತೀವ್ರ ತಲ್ಲಣ ಮೂಡಿಸಿರುವುದಂತೂ ಸತ್ಯ. ಚಿತ್ತಾರ ನ್ಯೂಸ್, ಮಡಿಕೇರಿ.